ನನಗೆ ಸುಮಾರು ಒಂದು 15 ವರ್ಷಗಳಿಂದ ಪರಿಚಯ. ತುಂಬ ಸರಿ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಬೇರೆ ಬೇರೆ ಕಥೆಗಳು ಹೇಳ್ತಾ. ಸೊ ಯಾವುದಕ್ಕೂ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿರಲಿಲ್ಲ. ತುಂಬ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟೈಮಲ್ಲಿ ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಆ ಪ್ಲಾನ್ಗೆ ನಾಳೆ ಹೋಗಿ ಅಡ್ವಾನ್ಸ್ ಕೊಡಬೇಕು ಅನ್ನೋ ಟೈಮಲ್ಲಿ, ಕಾಫಿ ಕುಡಿಯೋ ಟೈಮಲ್ಲಿ ಒಂದು ಸರಿ ಕಾಂದ್ರ ಸರ್ಗೆ ಈಗ ಲೈನ್ ಹೇಳಿದೆ. ಇಷ್ಟು ಒಂದು 5 ನಿಮಿಷ ಇರಬೇಕು. ಆ ಲೈನ್ ಹೇಳಿದಕ್ಕೆ ಬೇರೆ ಯಾವ ಸಿನಿಮಾ ಬೇಡ, ಈ ಪ್ರಾಜೆಕ್ಟ್ ಮಾಡೋಣ, ಇದು ಎಲ್ಲರೂ ಕೈ ಹಿಡಿಯುತ್ತೆ ಅನ್ನೋ ಭರವಸೆ ನನಗೆ ಕೊಟ್ಟರು. ಯಾವಾಗ ಪ್ರೊಡ್ಯೂಸರ್ ನನಗೆ ಈ ಭರವಸೆ ಕೊಟ್ಟರು ಈ ಸಿನಿಮಾನ ಮಾಡ್ಬೋದು ಅಂದಾಗ ಅಲ್ಲಿಂದ ನಾನು ಸತ್ಯವ್ರಿಗೆ ಕೂತ್ಕೊಂಡು ಈ ಪ್ರಾಜೆಕ್ಟ್ ಪ್ಲಾನ್ ಮಾಡಿದ್ವಿ. ಮೊದಲನೇದಾಗಿ ಯಾವುದೇ ಸಿನಿಮಾ ಆಗಲಿ ನಾವು ಏನು ಅನ್ಕೋತೀವಿ ಕ್ಯಾರೆಕ್ಟರೈಸೇಷನ್ನು ಅದು ಫೀಲ್ ಮಾಡಿದ್ದೀವಿ, ಸ್ಕೆಚ್ ಹಾಕೊಂಡಿರ್ತೀವಿ, ಅದಕ್ಕೆ ನ್ಯಾಯ ಒದಗಿಸೋದು ಕಲಾವಿದರು. ಅದು ಫಸ್ಟು ನನಗೆ ಐಡಿಯಾ ಬಂದಿದೆ, ಫಸ್ಟು ಚಿಕ್ಕನವ್ರ ಹತ್ರ ಹೋಗೋಣ ಅಂತ. ಯಾಕೆ ಎನಿ ಟೈಮ್ ನಾನು ಯಾವುದಾದ್ರು ಸಿನಿಮಾ ಒಂದು ಕಥೆ ಹೇಳ್ತೀನಿ ಅಂದರು ಬನ್ನಿ ಅಂತ ಫಸ್ಟು ಕೊಡ್ತಾರೆ. ಅದೊಂದು ಆತ್ಮೀಯತೆ ಇದೆ. ಆತ್ಮೀಯತೆ ಅನ್ನೋದಕ್ಕಿಂತ ಕಥೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಬೇರೆ ಥರ ಸ್ಕೇಲ್ ಇದೆ, ಮಾಮೂಲಿ ಥರ ನೀವು ಯೋಚನೆ ಮಾಡಿ ಬಂದಿಲ್ಲ ಅಂತ ಯೋಚನೆ ಮಾಡಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅನೀಶ್ ಸರ್, ಗುರುನಂದನ್ ಸರ್, ರಘು ಸರ್. ಸ್ಪೆಷಲಿ ಅವರು ರಘು ಸರು ಟೋಟಲಿ ಇದು ಬೇರೆ ಮಾಕಲ್ಪಟ್ಟಿ ಗೋಪಾಲ್ ಸ್ವಾಮಿ ಅನ್ನೋ ಕ್ಯಾರೆಕ್ಟರ್ನ ಡಿಸೈನ್ ಮಾಡಿದ್ವಿ. 5 ನಿಮಿಷ ನೀವು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟರ್ ಈ ಥರ ಅಂದಕ್ಕೆ ಏನು ಯೋಚನೆ ಮಾಡಲಿಲ್ಲ, ಹೋಗೋ ಮಾಡೋಣ ಅಂತ ಗ್ರೀನ್ ಸಿಗ್ನಲ್ ಕೊಟ್ಟರು. ಅದೆಲ್ಲ ನಮಗೆ ಕಾನ್ಫಿಡೆಂಟ್ ಕೊಡ್ತಾ ಹೋಯಿತು. ಸುಮಾರು ಸಿನಿಮಾ ಮಡಿಕೇರಿ ಸಂಪಾಜೆ ಅನ್ನೋ ಫಾರೆಸ್ಟಲ್ಲಿ, ಚಿಕ್ಕ ಫಾರೆಸ್ಟು, ಅಲ್ಲಿ ಪರ್ಮಿಷನ್ ಸಿಗೋದೇ ಕಷ್ಟ. ಅಂಥ ಜಾಗದಲ್ಲಿ ಹುಡುಕಿದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಡೈಲಿ 4 ಜನ ಇಟ್ಕೊಂಡು 20 ದಿನ ಶೂಟ್ ಮಾಡಿದ್ವಿ. ಆ ಜಾಗದಲ್ಲಿ ತುಂಬ ಭಯದಲ್ಲಿ ನಗ್ನಗ್ತಾ ಇರೋ ಸೀನ್ಸ್ಗಳನ್ನ ಶೂಟ್ ಮಾಡಿದ್ದೀವಿ. ಒಂದೇ ಫ್ರೇಮ್ಸಲ್ಲಿ 5 ಜನ ಆರ್ಟಿಸ್ಟ್ ಇಟ್ಕೊಂಡು ಶೂಟ್ ಮಾಡಿದೊಂದು ಒಂದೊಂದು ದಿನನೂ ಮರೆಯೋಕ್ಕಾಗಲ್ಲ, ಅಷ್ಟೊಂದು ಅನುಭವಗಳಿದೆ. ಅದು ನನ್ನ ಅನುಭವ. ಓಕೆ, ನಿರ್ಮಾಪಕರು ಸರ್ ಟೋಟಲಿ 80 ದಿನ ಶೂಟ್ ಮಾಡಿದ್ದೀವಿ. ಸಂಪಾಜೆ ಫಾರೆಸ್ಟ್ ಒಂದು 20 ದಿನ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು 15 ದಿನ ಶೂಟ್ ಮಾಡಿದ್ವಿ. ಇನ್ನು ಮಿಕ್ಕಿದೆಲ್ಲ ಬೆಂಗಳೂರು HMT, ಸಪೋರ್ಟ್ ಗಾರ್ಡನ್ನು ಅಲ್ಲೆಲ್ಲ ಶೂಟ್ ಮಾಡಿದ್ದೀವಿ ಸರ್. ಹಾಂ, ನಡೆದ ಘಟನೆ ಅಂದರೆ ನಡೆದ ಘಟನೆ ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ ಸರ್. ಇನ್ಸ್ಪೈರ್ ಆಗಿ ತೊಗೊಂಡಿದ್ದೀವಿ. ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಅದು ಈಚೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಟೀಮ್ನ ಎಲ್ಲ ಒಂದು ಇದು ಡಿಸಿಷನ್. ಹೌದು, ಅಂದರೆ ಇದು ಒಂದು ವಿಲೇಜಲ್ಲಿ ಬರುವಂಥ ಅಮಾಯಕರು ಏನೋ ಒಂದು ಆಸೆ, ಬೇಗ ಶ್ರೀಮಂತ ಆಗಬೇಕು ಅನ್ನೋ ಆಸೆ ಪಟ್ಕೊಂಡು ಟ್ರೆಸರಿಂದ ಬೆಳಿತಾರೆ. ಅಲ್ಲಿ 4 ಅಮಾಯಕರ ಕ್ಯಾರೆಕ್ಟರ್ಗಳನ್ನ ಡಿಸೈನ್ ಮಾಡಿದ್ದೀವಿ. ಒಂದು ಚಿಕ್ಕಣ್ಣ, ಅವರು ರೈಟ್ ಸೈಡ್ ಕಿವಿ ಕೇಳಲ್ಲ, ಲೆಫ್ಟ್ ಸೈಡ್ ಕಿವಿ ಮಾತ್ರ ಕೇಳುತ್ತೆ. ಅದು ಹ್ಯೂಮರಸ್ಸಿಗೆ ಯೂಸ್ ಮಾಡ್ಕೊಂಡ್ವಿ. ರಂಗಣ್ಣ ಸರ್ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾರೆಕ್ಟ್ರು. ಅನೀಶ್ ಸರ್ ಬಂದು ಒಂದು ಸೀರಿಯಸ್ ಲವರ್ ಬೈ ಕ್ಯಾರೆಕ್ಟ್ರು. ಆಮೇಲೆ ಗುರುನಂದನ್ ಸರ್ ಒಂದು ಅಮಾಯಕ ಪಾತ್ರ. ಇದೆಲ್ಲದಕ್ಕಿಂತ ಅರ್ಚನಾ ಕೊಟ್ಟಿಗೆ ಅವರು ತುಂಬ ಆಡಿಷನ್ಗಳ ಮಾಡಿದ್ವಿ. ಯಾರು ದೊಡ್ಡ ಫಿಮೇಲ್ ಆರ್ಟಿಸ್ಟ್ಗಳೆಲ್ಲ ನೋಡಿದ್ವಿ. ಯಾವುದೂ ನಮಗೆ ಆ ಕ್ಯಾರೆಕ್ಟರ್ ಶೂಟ್ ಆಗಲಿಲ್ಲ. ಯಾವುದೋ ಒಂದು ಶಾರ್ಟ್ ಫಿಲಮ್ ಮಾಡಿ ಮೇಡಮ್ ಕಾಲ್ ಮಾಡಿದ್ವಿ, ಕರೆದ್ವಿ. ತುಂಬ ನಮ್ಮ ಕ್ಯಾರೆಕ್ಟರ್ಗೆ ಒಂದು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ, ಆ ಕ್ಯಾರೆಕ್ಟರ್ ತುಂಬ ನ್ಯಾಯ ಒದಗಿಸಿದ್ದು ಅರ್ಚನಾ ಕೊಟ್ಟಿಗೆ, ಥ್ಯಾಂಕ್ ಯು. ಫಾರ್ ಸುರೇಶ್ ಪಾಪ್ಸ್ ಅಂತ ಜೈಲರಲ್ಲಿ ಒಂದು ಪಾತ್ರ ಮಾಡಿದ್ರು ರಜನಿಕಾಂತ್ ಅವ್ರ ಜೊತೆ. ಸುರೇಶ್ ಪಾಪ್ಸ್ ಅಂತ ಮಲಯಾಳಂ ಆರ್ಟಿಸ್ಟ್ ಅವರು ಈ ಸಿನಿಮಾದಲ್ಲಿ ಮೇನ್ ವಿಲನ್ ಆಗಿ ಬರ್ತಾರೆ. ಜೊತೆಗೆ ಇನ್ನೊಂದು ದೈತ್ಯ ಒಬ್ಬ ಇದ್ದಾನೆ 7 ಅಡಿ, ಅವನು ಕಾಶ್ಮೀರದಿಂದ ಸೆಲೆಕ್ಟ್ ಮಾಡಿದ್ವಿ. ನಮ್ಮದು ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಬ್ಬ ಗೆಸ್ಟ್ ಒಂದು ದೈತ್ಯ ವಿಲನ್ ಥರ ಬರ್ತಾನೆ. ಆ ಕ್ಯಾರೆಕ್ಟರ್ಗೆ ನಾವು ಫಸ್ಟ್ ಟೈಮ್ ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು. ಅದಾದಮೇಲೆ ಸ್ತ್ರೀ 2 ಫಿಲಮ್ ಮಾಡಿದ್ರು. ಸ್ತ್ರೀ 2 ಮೇನ್ ವಿಲನ್ ಆಗಿ ಮಾಡಿದ್ರು. ಸಾರಿ, ಹಾಂ, ಅದು ಪ್ಲಾಂಟ್ ಸರ್, ಟೀಮ್ ಪ್ಲಾಂಟ್. ಯಾವುದೋ ವಿಷಯಗಳನ್ನ ಎಲ್ಲೂ ಹೊರಗಡೆ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ಹಲೋ, ಟೀಮ್ ಡಿಸೈಡ್ ಮಾಡಿ ಸರ್, ಪ್ರೊಡಕ್ಷನ್ ಹೌಸಿಂದ ಡಿಸೈಡ್ ಮಾಡಿದ್ದು. ಯಾವುದೇ ಒಂದು ವಿಷಯ ಹೊರಗಡೆ ಹೋಗೋದು ಬೇಡ. ನಾವು ಏನೋ ಸಿನಿಮಾ ಪಬ್ಲಿಸಿಟಿ ಮಾಡೋದು, ಪ್ರೆಸ್ ಮೀಟ್ ಕರೆಯೋದು ಕಾಮನ್ ಆಗಿರುತ್ತೆ. ಬಟ್ ನಮಗೆ ಒಂದು ಸಿನಿಮಾ ನೋಡಿ ಕಾನ್ಫಿಡೆಂಟ್ ಬರಬೇಕು. ಈ ಸಿನಿಮಾ ನಮ್ಗೆ ಕಾನ್ಫಿಡೆಂಟ್ ಕೊಡುತ್ತೆ, ಸಿನಿಮಾ ಮಾಡೋದು. ಈಗ ಪಬ್ಲಿಸಿಟಿ ಮಾಡ್ಬೋದು,
ಅನ್ನೋ ಇದ್ರ ಮೇಲೆ ನಾವು ಈಗ ಕೊನೆ ಟೈಮಲ್ಲಿ ಇಟ್ಕೊಂಡ್ವಿ ಇದನ್ನು. ಹಾಂ ಇಲ್ಲ, ನಾವು ಫಸ್ಟು ನಾವು ಡಿಸೈಡ್ ಮಾಡಿದ್ದು ಒಂದು ಥಿಯೇಟ್ರಿಕಲ್ ಟ್ರೈಲರ್ ಅಂತ ಪ್ಲಾನ್ ಮಾಡಿದ್ವಿ ಸರ್. ಥಿಯೇಟ್ರಿಕಲ್ ಟ್ರೈಲರ್ ಏನಾಯ್ತು ಅಂದರೆ ಸುಮಾರು ಒಂದು 2 months ಇಂದ UI ಫಿಲಮು, ಮ್ಯಾಕ್ಸ್ ಫಿಲಮು ಕಂಟಿನ್ಯೂ ಯಾವುದೇ ತೆಲುಗು, ತಮಿಳ್ ಫಿಲಮ್, ಕನ್ನಡ ಫಿಲಮ್ಸ್ಗಳು ಬರ್ತಿದೆಯೋ ಎಲ್ಲ ಫಿಲಮ್ಸ್ಗಳಲ್ಲೂ ಟ್ರೈಲರ್ ಹಾಕಿದ್ವಿ. ಅಲ್ಲಿ ನಮಗೆ ಒಂದು ರಿಸಲ್ಟ್ ಸಿಕ್ತು, ಈ ಸಿನಿಮಾ ಏನೋ ಮಾತಾಡುತ್ತೆ. ಸೊ ಕಾನ್ಫಿಡೆಂಟ್ ಆಗಿ ನಮಗೆ ಅನ್ನಿಸ್ತು ಈ ಸಿನಿಮಾ ಒಂದು ಬೇರೆ ಲೆವೆಲ್ ಆಗುತ್ತೆ. ಅದು ನಮಗೆ ಒಂದು ಧೈರ್ಯ ಕೊಡ್ತು. ಅಲ್ಲಿಂದ ಪಬ್ಲಿಸಿಟಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಗ್ರಾಫಿಕ್ಸ್ ಸರ್ ಸುಮಾರು ಒಂದು 20-25 ನಿಮಿಷ ಲಾಸ್ಟ್ ಒಂದು CG ವರ್ಕ್ ಇದೆ. ಸೊ ಆನೆ ಒಂದು ಪ್ರಮುಖ ಪಾತ್ರವಾಗಿ ಬರುತ್ತೆ ಸಿನಿಮಾದಲ್ಲಿ. ಅದನ್ನು CG ನಲ್ಲಿ ವರ್ಕ್ ಮಾಡಿದ್ವಿ. ಸುಮಾರು ಒಂದು 4-5 ತಿಂಗಳು CG ವರ್ಕು ನಮ್ಮ CG ವರ್ಕಿಂದನೇ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ನೈಟ್ ಎಫೆಕ್ಟಲ್ಲಿ ಲೀವ್ಸು, ರವಿವರ್ಮ ಅವ್ರಿಗೆ ಗೊತ್ತಲ್ಲ, ಲೀವ್ಸ್ ಎಲ್ಲ ರೋಪ್ ಎಲ್ಲ ಕಟ್ ಮಾಡಬೇಕು, ಅದ್ರ ಮಧ್ಯೆ ಒಂದು ಆನೆನ ಕ್ರಿಯೇಟ್ ಮಾಡಬೇಕು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು. ತುಂಬ ನೈಸ್ವಾಗಿ ಬಂದಿದೆ. ಅಲ್ಲ, ಕಾಡು ಒಂದು ನಿಜ, ನೀವು ಹೇಳ್ದಂಗೆ ನಾವು ಚೇಂಬರ್ಗೆ ಹೋದ್ವಿ. ಕಾಡು ಅನ್ನೋದು ಬೇರೆ ರಿಜಿಸ್ಟರ್ ಆಗ್ಬಿಟ್ಟಿತ್ತು ಚೇಂಬರ್ಲಿ. ಕಾಡು ಅಂತಲೇ ನಮಗೂ ಆಸೆ ಇತ್ತು ಕನ್ನಡದಲ್ಲಿ ಇಡಬೇಕು ಅಂತ. ಬಟ್ ಅದಾದ್ಮೇಲೆ ಏನಿಡೋಣ, ಬಟ್ ಕಾಡೇ ಬೇಕಿತ್ತು. ಹಾಗಾಗಿ ಫಾರೆಸ್ಟ್ ಒಂದು ಸೌಂಡಿಂಗ್ ಅನ್ನಿಸ್ತು. ಬಟ್ ಇದು ನಮ್ಮ ಕನ್ನಡ ಏನು ಕರ್ನಾಟಕ ಇದೆ, ತಮಿಳುನಾಡು, ತೆಲುಗು, ಆಂಧ್ರ ಪ್ರದೇಶ, ಕೇರಳ ಏನಿದೆ, ಸೊ ಎಲ್ಲದಕ್ಕೂ ಮುಂದೆ ಫ್ಯೂಚರಲ್ಲಿ ಒಂದು ಬ್ರ್ಯಾಂಡ್ ಇದೆ, ಈ ಕಥೆ ಎಲ್ಲರೂ ತಗೋತಾರೇನೋ. ಹಾಗಾಗಿ ನಾವು ಫಾರೆಸ್ಟ್ ಅಂತ ಒಂದು ಟೈಟ್ಲ್ ಇಟ್ಕೊಂಡ್ವಿ. ಪ್ಯಾನ್ ಇಂಡಿಯಾ ಅಂತ ಹೇಳೋದು ಅಲ್ಲ, ನಮ್ಮ ಕಥೆನ ಎಲ್ಲ ಕಡೆ ತಗೋತಾರೇನೋ ಒಂದು ಐಡಿಯಾ ಅಷ್ಟೇ. ಆ ಬಾರ್ಡರ್ಲಿ ಮಾಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಕುಗ್ರಾಮದಲ್ಲಿ ನಡೆಯುವಂಥ ಕಥೆ ಅದು ಸರ್. ಇಲ್ಲ ಸರ್, ವೀರಪ್ಪನ್ ಲಿಂಕು ಇನ್ಸ್ಪೈರ್ ಆ ಥರ ಬರೋದಿಲ್ಲ. ಅದು ಕ್ವಶನೇ ಇಲ್ಲ ಸರ್, ನಮ್ಮ ಕಥೆಗೂ ಅದಕ್ಕೂ ಸಂಬಂಧ ಇಲ್ಲ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಿಮ್ದೇ ನಿರ್ಮಾಣ, ಈಗ ಡಿಸ್ಟ್ರಿಬ್ಯೂಷನ್ ಜವಾಬ್ದಾರಿ ಕೂಡ ನೀವೇ ತಗೊಂಡಿದ್ದೀರಾ. 24 ಫೈನಲಿ ರಿಲೀಸಿಗೆ ರೆಡಿ ಆಗಿದೆ ಸರ್, ಏನ್ ಹೇಳ್ತೀರಾ ಸರ್? ಒಂದು ಪ್ರಯತ್ನ ಪಟ್ಟಿದ್ದೀರಿ, ನೋಡೋಣ ಜನ ಹೆಂಗ್ ತಗೊಂತಾರ ಅದು ನೋಡೋಣ. ಏನ್ ಬೇಕೋ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಿ, ಮಿಕ್ಕಿದ್ದು ಜನಕ್ಕೆ ಬಿಟ್ಟಿದ್ದು. ಇದು ಮೊದಲನೇ ಸಲ ವೇದಿಕೆ ಮೇಲೆ ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಏನೋ ಉಚ್ಚಾರ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕ್ಷಮೆ ಇರಲಿ. ಫಸ್ಟ್ ಟೈಮ್ ಥಿಯೇಟರ್ ಸೆಟಪ್ ದೇವ್ರ ದಯೆಯಿಂದ ನಾನೇನು ಮಾಡ್ಕೊಂಡಿಲ್ಲ, ಎಲ್ಲ ಅವರೇ ಫೋನ್ ಮಾಡಿ ಅವರೇ ಕೇಳಿ ಅವರೇ ತಗೊತಾ ಇದ್ದಾರೆ. ಅದೊಂದು ಭಾಗ್ಯ ಸಿಕ್ಕಿದೆ ನನಗೆ. ಒಂದು 250 ಥಿಯೇಟ್ರು 2 ಸೇರಿ ನಾನೇ ಓನಾಗಿ ಮಾಡ್ತಾ ಇದ್ದೆ. ಸೆಟಪ್ ಎಲ್ಲ ಬಂದ್ಬಿಟ್ಟು ವಸೀಮ್ ಅಂತ ಅಂದ್ಬಿಟ್ಟು ಫಾರ್ ಎವರ್ ಎಂಟರ್ಟೈನ್ಮೆಂಟ್ ಅವ್ರು ಸೆಟ್ ಮಾಡಿಕೊಡ್ತಾ ಇದ್ದಾರೆ. ಬ್ಯೂಟಿಫುಲ್ ಆಗಿ ಬಂದಿದೆ ಸರ್. ನಾನು ಅದೇ ಹೇಳಿದ್ದೀನಿ, ಒಂಥರ ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ಇದ್ರ ಮೇಲೆ ನಾನು ಇನ್ನೇನು ಮಾತಾಡಲ್ಲ, ಅದು ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಹೌದು, ಆಡಿಕೋ ಇದು ನಾನು ಫಸ್ಟ್ ಡಿವೋ ಹತ್ರಕ್ಕೆ ಹೋದಾಗ ಒಂದು 4-5 ಸಲ ಎಚ್ಚರಿಸಿದ್ರು ಅವ್ರು ನನಗೆ. ಸರ್, ಸುಮಾರು ಜನ ಮಿಸ್ಲೀಡ್ ಮಾಡ್ತಾರೆ ನೋಡಿ, ಯಾಕಂದ್ರೆ ಇದೆಲ್ಲ ಆಗದೆ ಇರುವಂಥದ್ದು ಅಂತಂದ್ರು. ಸರಿ, ನಾವು ಬಿಸ್ನೆಸ್ಸಲ್ಲಿ ಇದ್ದವರು, ನಾವು ಯಾವತ್ತೂ ಬ್ರೇಕ್ ಇವನ್ ನೋಡ್ತೀವಿ. ಅಂದರೆ ಬ್ರೇಕ್ ಇವನ್ ನೋಡ್ಬೇಕಂದ್ರೆ ನಾವು 5 ವರ್ಷ ನಮ್ದೆಲ್ಲ ಈ ದುಡ್ಡು ಅಂತ ಬಿಟ್ಬಿಡ್ತೀವಿ. ಬಟ್ ದೇವ್ರದಿಂದ ನನಗೆ 3 ತಿಂಗಳಿಗೆ ಮಾನಿಟೈಸೇಷನ್ ಆಗೋಯ್ತು. ಅಂದರೆ ಅದು ಇಟ್ಸ್ ಓನ್ಲಿ ಬಿಕಾಸ್ ಆಫ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಒಳ್ಳೊಳ್ಳೆ ಐಡಿಯಾ ಕೊಟ್ಟರು. ಅವರು ಇಂಥವ್ರ ಕೈಯಲ್ಲಿ ಸಿಂಗ್ ಮಾಡ್ಸೋಣ ಅಂದರು. ಸರ್, ನೀವು ಸಕ್ಸಸ್ಗೆ ಏನು ಬೇಕೋ ಮಾಡಿ ಅಂತ ಅವ್ರು ಪ್ರೋತ್ಸಾಹಿಸಿದೆ ಅಷ್ಟೇ. ಕೈಲಾಶ್ ಕೇರ್ ಹತ್ರ ಕರ್ಕೊಂಡೋದ್ರು. ಆಮೇಲೆ ಒಂದು ಲೋಕಲ್ ಇರಲಿ ಅಂತ ಚಂದನ್ ಶೆಟ್ಟಿ ಅವ್ರ ಹತ್ರ ಆಡಿಸಿದ್ರು. ಮೊನ್ನೆ 12ನೇ ತಾರೀಕು ಮಾನಿಟೈಸೇಷನ್ ಬಂದ್ಬಿಡ್ತು. ಸೊ ಇನ್ನು ಅದು ಆಲ್ಮೋಸ್ಟ್ ಒಂಥರ ಈ ಸೋರ್ಸ್ ಹೆಂಗೆ ಅಂತಂದರೆ ರೆಂಟೆಡ್ ಸೋರ್ಸ್ ಇದ್ದಂಗೆ ಅದು. ಇನ್ನು 99 ವರ್ಷ ನಾವು ಸುಮ್ಮನೆ ಮನೇಲಿ ಕೂತಿದ್ರು ಬರ್ತಾ ಇರ್ತದೆ, ಜನ ಕೇಳ್ತಾ ಇದ್ದಾರೆ ಹಾಡು. ಸೊ ಇದು ನಮ್ಮದು ಬಿಸ್ನೆಸ್ ಲೆವೆಲ್ ಥಿಂಕಿಂಗು. ಈಗ ನಾವು ಕೊಟ್ಬಿಟ್ಟಿದ್ರೆ ಒಂದು 5-10 ಲಕ್ಷಕ್ಕೆ ಆಗೋಗ್ಬಿಡೋದು, ಕೈ ತೊಳ್ಕೊಂಡ್ಬಿಡ್ರೆ. ಇದೊಂದು ಸಕ್ಸಸ್ ನಮಗೆ. ಸರ್, ಡಿಜಿಟಲ್ಲು ಅದು ಇದು ಬೇಕಲ್ಲ ಸರ್, TV ಅದು ಯೂಟ್ಯೂಬ್ ಹಿಂದಿದಾದರೆ ರೈಟ್ಸು,
ಅದು ಪ್ಲಾನ್ ಮಾಡ್ತಾ ಇದ್ದೀನಿ. ಹಿಂದಿ ರೈಟ್ಸ್ ಎಲ್ಲ ನಾವೇ ಇಟ್ಕೊಳ್ಳೋಣ ಅಂತ. ಎಲ್ಲರೂ ಕೊಟ್ಟರು ಅದೇ ತಾನೆ ಸರ್, ಅಲ್ಲಿ ನೋಡೋದು ನಮ್ದ್ರಲ್ಲಿ ನೋಡ್ತಾರೆ. ಇಲ್ಲ ಸರ್, ಸುಮಾರು ಕಾಲ್ಸ್ ಬಂತು. ಟು ಬಿ ಫ್ರಾಂಕ್, ಅದು ಹೆಂಗೆ ಅಂತಂದ್ರೆ ರುಟೀನ್ ಕಾಲ್ಸ್ ಅದು. ಈ ಮಾಮೂಲಿ ಸಿನಿಮಾಗೆ ಹೆಂಗೆ ಕೇಳಬೇಕು ಹಂಗೆ ಕೇಳಿದ್ರು. ಬಟ್ ನಮ್ದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಬಿಡಿ. ನಾನು ಅವ್ರು ಕೇಳಿದೆ, ಸರ್ ಹೆಂಗೆ ಸರ್ ಬಜೆಟ್ ನೋಡಿ ಫಿಕ್ಸ್ ಮಾಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಾ ಅಂತ ಕೇಳಿದೆ. ಓಪನ್ ಆಗಿ ಕೇಳಿದೆ. ಅವರು ನಾವು ಕ್ಯಾರೆಕ್ಟರ್ ನೋಡ್ಬಿಟ್ಟು ಫಿಕ್ಸ್ ಮಾಡ್ತೀರಿ, ನಾಟ್ ಎ ಬಜೆಟ್ ಅಂತಂದ್ರು. ಸರಿ ಬಿಡಿ ಸರ್, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡೋಣ ಅಂತ ಅಂದ್ಬಿಟ್ಟು. ಏನಣ್ಣ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ ನೀನ್ ಪಿಕ್ಚರ್ ನೋಡಲ್ಲ ಅಣ್ಣ? ಹಾ, ನೀವೆಲ್ಲ ಕೇಳ್ಬಿಟ್ಟು ಎಲ್ಲರಿಗೂ ಲೀಕ್ ಮಾಡಿಸ್ಬಿಟ್ರೆ ನಾವದ್ರ ಬರೋರು ಬರ್ದೇ ಇದ್ದಂಗೆ ಆಗ್ಬಿಡ್ಲಿ. ಹಾ ಸರಿ, ಅಲ್ಲ ಇವಾಗ ನಿನ್ ಮಾರ್ಕೆ ಬರ್ತೀನಿ, ಹೇಳಣ್ಣ. ಹೇಳ್ಬಿಡ್ಲಿ ಎಲ್ಲ ಸ್ಟೋರಿ. ಅಂದ್ರೆ ಅವರು ನೀವ್ ಹೆಂಗೆ ನಿಧಾನಕ್ಕೆ ಇಷ್ಟಿಷ್ಟೇ ಬಿಡ್ಸ್ಕೊಂತೀರ ನೋಡ್ರಿ. ಒಂದು ಇದು ಏನು VFX 8 ತಿಂಗಳು ಕಾದ್ರಣ. ಅದಕ್ಕ ಯಾವ ತರ ಅಂತಂದ್ರೆ ಒಂದ್ 2 ತಿಂಗಳ ರೆಡಿ ಆಗಿದೆ ಬನ್ನಿ ಅಂತಂದ್ರು. ಇವರು ಓಕೆ ಮಾಡ್ಲಿಲ್ಲ. 2 ತಿಂಗಳಿಗೆ ಬಂದ್ರಿ. ನಮ್ಮ ರೈಟರ್ ಸತ್ಯ ಅವ್ರು ಓಕೆ ಮಾಡಿಲ್ಲ. ಇನ್ನ 2 ತಿಂಗಳು ಬಿಟ್ಕೊಂಡ್ರೆ ನಮ್ ಕಿಟ್ಟು ಅವ್ರು ಓಕೆ ಮಾಡ್ಲಿಲ್ಲ. ಅಣ್ಣ ಇನ್ನ ಸ್ವಲ್ಪ ಅದು ಪ್ರಾಬ್ಲಮ್ ಏನಂತಂದ್ರೆ ನೈಟಲ್ಲಿ ಆನೆ ಕ್ರಿಯೇಟ್ ಮಾಡಬೇಕು. ಡೇನಲ್ಲಿ ಆದ್ರೆ ವೆರಿ ಈಸಿ. ನೈಟಲ್ಲಿ ಆನೆ ಕ್ರಿಯೇಟ್ ಮಾಡ್ಬೇಕಂದ್ರೆ ಈ ಶುಡ್ ಬಿ ವೆರಿ ಎಕ್ಸ್ಪೆಕ್ಟೇಷನ್. ಅಷ್ಟು ಸೂಪರ್ವೈಸರ್ ಆಗಿರ್ಬೇಕು. ಅದನ್ನ ಮಾಡಿಸಿ ಅದರಿಂದಾನೇ 8 ತಿಂಗಳು ಲೇಟ್ ಆಯಿತು. ಭಾಳ ಚೆನ್ನಾಗಿ ಬಂದಿದೆ. ಅಂದ್ರೆ ಒಂದು ಸ್ವಲ್ಪ ಆಮೇಲೆ ಶೂಟಿಂಗ್ ಟೈಮ್ನಲ್ಲಿ ಹೂನಣ್ಣ ಅದು ಇಲ್ಲಾಂದ್ರೆ ಅದೊಂದು ಇದೆಲ್ಲ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಅಲ್ಲಿ ಪರ್ಮಿಷನ್ NOC ಸಿಗ್ಲಿಲ್ಲ ಅಂತಂದ್ರೆ ಇಲ್ಲಿ ಸೆನ್ಸರ್ ಆಗಲ್ಲ. ಆಮೇಲೆ ಸ್ಟಾರ್ಟ್ಸ್ ಮೇಯ್ನು ಚೆನ್ನಾಗಿದೆ. ಅವ್ರು ಹೆಂಗೆ ಅಂತಂದ್ರೆ ಏನು ಅಂದ್ಕೊಂಡಿದ್ರೆ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತೆ ಅಲ್ಲಿ ರಿಯಾಲಿಟಿಗೂ ಭಾಳ ವ್ಯತ್ಯಾಸ ಇದೆ. ಆ ಕಾಡಲ್ಲಿ ನಡಿಬೇಕಾದ್ರೆ ಎಂಥವ್ರಿಗೂ ಜೀವ ಬೈಕ್ ಬಂದ್ಬಿಡ್ತಾನೆ. ಅವರು ಅವ್ರ ಜೀವನ ಒತ್ತೆ ಇಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಯಾವ ಪ್ರೊಟೆಕ್ಷನ್ ತಗೊಂಡಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ಬಿಟ್ರಿ. ಅಲ್ಲೆಲ್ಲೋ ಆನೆಗೇಳಿ ಇರ್ತದೆ, ಈ ವಿಷ ಜಂತುಗಳು ಪಕ್ಕದಲ್ಲೇ ಓಡಾಡ್ತದೆ. ಅವ್ರಿಗೆಲ್ಲ ನಿಜವಾಗ್ಲು ನಾವೇನೋ ಅನ್ಕೊಂತೀರಿ. ನಿಮ್ಗೆ ಗೊತ್ತಾಗೋಣ ಹೆಸರು ಕ್ಯಾಮ್ರಾ ಕ್ಲಿಯರ್ ಅಂತಂದ್ರೆ, ಕ್ಯಾಮ್ರಾ ಕ್ಲಿಯರ್ ಫೀಲ್ಡ್ ಅಂತಂದ್ರೆ ಸೈಡ್ ಹೋಗ್ಬಿಡ್ಬೇಕು ಅವರು. ನೀವು ಫೀಲ್ಡ್ ಕ್ಲಿಯರ್ ಅಂದ್ರಲ್ಲ, ಅದಕ್ಕೆ ಸೈಡ್ ಹೋದೆ ಅಂತಾರೆ. ನಮ್ಮ ನಿರ್ಮಾಪಕರು ಮನಸ್ಸಿಂದ ಮಾತಾಡ್ತಿದ್ದಾರೆ, ಅದು ಗೊತ್ತಾಗ್ತದೆ. ಪರ್ಮಿಷನ್ ಇಲ್ದಿರ ಹೆಂಗಣ ಹೋಗಕ್ಕಾಗುತ್ತೆ? ಪರ್ಮಿಷನ್ ಇರ್ಲೇಬೇಕು. ಹೌದೌದೌದು, ಅದೆಲ್ಲ ಪ್ರೊಸೀಜರ್. ಅದೇನೈತದ ಇಲ್ಲ ಅಂತಂದ್ರೆ ಅಷ್ಟು ದೂರ ಹೋಗಿ ಅಷ್ಟು ಇನ್ವೆಸ್ಟ್ ಮಾಡಿ ನಡೀರಪ್ಪ ಪರ್ಮಿಷನ್ ತಗೊಂಬನ್ನಿ, ನಮ್ಗೆ ತಾನೇ ಲಾಸ್ ಆಗೋದು. ಒಬ್ಬರನ್ನ ಹೇಳೋದು ಮರ್ತ್ಬಿಟ್ಟೆ. ನಮ್ಮ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್ ಶರಣ್ಯ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಒಂದು ಚಿಕ್ಕದಾಗಿ ಬಂದ್ರು. ನಮ್ಮ ಸಿನಿಮಾ ಹೀರೋಯಿನ್ ಗೆಸ್ಟ್ ಅಪಿಯರೆನ್ಸ್ ಹೀರೋಯಿನ್. ಸೊ ಥ್ಯಾಂಕ್ ಯು. ಈಗಷ್ಟೇ ಕಾರ್ಯಕ್ರಮಕ್ಕೂ ಆಗಮಿಸಿದ್ದಾರೆ. ವೆಲ್ಕಮ್ ನಿಮ್ಗೆ ಸರ್. ನಿಮ್ ತರದ್ದು ಸಿನಿಮಾ ಮೇಲೆ ಪ್ರೀತಿ ಇರುವಂತ ನಿರ್ಮಾಪಕರು ಗೆಲ್ಬೇಕು. ನಿಮ್ ಕಡೆ ಹೆಚ್ಚೆಚ್ಚು ಸಿನಿಮಾಗಳು ಬರ್ಬೇಕು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ ಅಂತ ವಿಶ್ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಎವ್ರಿಬಡಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಳ್ತೀನಿ. ಓಕೆ, ಎಲ್ರಿಗೂ ಯಾರು ಕ್ಯಾಮ್ರಾಗೆ ಮೊಬೈಲ್ಗಳನ್ನ ಅಡ್ಡ ತರಬೇಡಿ ದಯವಿಟ್ಟು. ಫಾರೆಸ್ಟ್ ಸಿನಿಮಾ ನನ್ನ ಜೀವನದ ಒಂದು ದೊಡ್ಡ ಅನುಭವ ಅಂತಾನೆ ಹೇಳ್ಬೇಕು. 45 ದಿನಕ್ಕೂ ಹೆಚ್ಚು ದಿನ ನಾನು ಈ ಸಿನಿಮಾಗೆ ಶೂಟ್ ಮಾಡಿದ್ದೀನಿ. ಆ್ಯಂಡ್ ಇದೇ ಫಸ್ಟ್ ಟೈಮ್ ನಾನು ಇಷ್ಟು ದಿನ ಒಂದು ಸಿನಿಮಾಗೆ ಶೂಟ್ ಮಾಡಿರೋದು. ಆ್ಯಂಡ್ ಇಷ್ಟು ಒಳ್ಳೆ ಆರ್ಟಿಸ್ಟ್ ಜೊತೆ ನನಗೆ 45 ಡೇಸ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು. ಆ್ಯಂಡ್ ತುಂಬ ಕಲಿತೆ. ಆ್ಯಂಡ್ ತುಂಬ ಇದೆ ಕಲಿಯೋಕ್ಕೆ ಅಂತಲೂ ಗೊತ್ತಾಯ್ತು ಇವರಿಂದ. ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಕಾಂತರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಸ್ಟಂಟ್ಸ್ ಮಾಡಿದ್ದೀನಿ. ಇನಿಷಿಯಲಿ ತುಂಬ ಭಯ ಇತ್ತು. ಬಟ್ ಎಕ್ಸ್ಪರ್ಟ್ ಗೈಡೆನ್ಸ್ ರವಿ ವರ್ಮಾ ಮಾಸ್ಟರ್ ಆ್ಯಂಡ್ ನಮ್ಮ
ಕೋ ಆರ್ಟಿಸ್ಟಿಂದ ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಷ್ಟೇ, ಥ್ಯಾಂಕ್ ಯು. ಸಿನಿಮಾ ನೋಡಿ ರಿಲೀಸ್ ಆಗ್ತಾಯಿದೆ 24ನೇ ತಾರೀಕಿಗೆ. ನಾವು ಮಾಡಿರೋದು ನನಗೆ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಓಕೆ, ಶರಣ್ಯ ಅವರು ಗೆಸ್ಟ್ ಅಪಿಯರೆನ್ಸ್ ನಾಯಕಿ ಅಂದ್ರು. ಸಿನಿಮಾ ರಿಲೀಸಿಗೆ ರೆಡಿ ಇದೆ, ಈ ಪಾತ್ರದ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ, ಮಾಧ್ಯಮದವ್ರಿಗೆ ಕೂಡ. ಸೊ ಡೇ 1 ಇಲ್ಲಿ ತನಕ ಮನೆ ಮಗಳು ಥರ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ. ಸೊ ಮಾಧ್ಯಮದವ್ರಿಗೆ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಾರೆಸ್ಟ್ ಈ ಸಿನಿಮಾದಲ್ಲಿ ಒಂದು ಡ್ರೀಮ್ ಗರ್ಲ್ ಪಾತ್ರ ಚಿಕ್ಕಣ್ಣಗೆ ಹಾಗೆ ಅನೀಶ್ ಅವರಿಗೆ ಮಾಡಿರೋದು. ಸೊ ಅವ್ರಿಗೆ ನಾನು ನನ್ನ ಡ್ರೀಮ್ ಗರ್ಲ್, ಅವ್ರಿಗೆ ಇವ್ರ ಡ್ರೀಮ್ ಗರ್ಲ್. ಸೊ ಖುಷಿ ಇದೆ ಈ ಚಿತ್ರದಲ್ಲಿ ಆಕ್ಟ್ ಮಾಡಿ. ಈ ತರ ಒಂದು ಆರ್ಟಿಸ್ಟ್ಗಳ ಮಧ್ಯದಲ್ಲಿ ಅನೀಶ್ ಅವರಾಗಿರ್ಬೋದು, ಚಿಕ್ಕಣ್ಣವರಾಗಿರ್ಬೋದು, ಇವ್ರ ಕಾಮಿಡಿ ಸೆನ್ಸ್, ಇವ್ರ ಜೊತೆ ಒಂದು ಕಾಮಿಡಿ ಸೀನ್ ಇದೆ. ಸೊ ಇಟ್ ವಾಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಮ್ಮ ಡಾರ್ಲಿಂಗ್ ರಾಘು ಸರ್ ಮತ್ತೆ 2ನೇ ಸಿನಿಮಾ. ಸೊ ಅವ್ರ ಜೊತೆ ಇದು 2ನೇ ಸಿನಿಮಾ. ಸೊ ಸ್ವಲ್ಪ ನಾವು ಎಳ್ದು ಮಾತಾಡೋದು, ಅದಕ್ಕೆ ಸ್ವಲ್ಪ ಅಂಡ್ ಗುರು ಅವರು ಕೂಡ ಕೆಂಪು ನಿಜವಾಗ್ಲೂ ನಮ್ಮ ರಾಘು ಸರ್, ನಾನು ಹಿಂಗೆ ಹೇಳೋದು, ರಾಘು ಸ್ಲ್ಯಾಂಗ್ ಸ್ವಲ್ಪ. ಸೊ ಖುಷಿ ಇದೆ ಈ ಚಿತ್ರದಲ್ಲಿ ನಟಿಸಿರೋದು. ಆ್ಯಂಡ್ ಇಡೀ ಫಾರೆಸ್ಟ್ ಚಿತ್ರತಂಡಕ್ಕೆ ಡೈರೆಕ್ಟರ್ ಸರ್ ಆಗಿರ್ಬೋದು, ಪ್ರೊಡ್ಯೂಸರ್ ಸರ್ ಆಗಿರ್ಬೋದು, ಆಲ್ ದ ವೆರಿ ಬೆಸ್ಟ್ ದ ಎಂಟೈರ್ ಟೀಮ್. ಆ್ಯಂಡ್ ಈ ಸಿನಿಮಾದ ನಾಯಕಿ ಅರ್ಚನಾ. ಸೊ ನನ್ನ ಫ್ರೆಂಡ್, ಇನ್ಫ್ಯಾಕ್ಟ್ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಎಷ್ಟು ಇದು ಮಾಡಿದ್ದೀರಾ ಅಂತ. ಸೊ ಆಲ್ ದ ವೆರಿ ಬೆಸ್ಟ್ ಯೂಟ್ಯೂಬ್. ಸೊ ಎಸ್, ಅಷ್ಟೇ. ರಘು ಸರ್, ಏನಮ್ಮ ನೀ ಗೌಡ್ರು, ನಾನು ನಿಮಗೆ ರಘು ಸರ್ ಅದೇನೋ ಮಂತ್ರ ಗಿದ್ರಲ್ಲಿ ಹಾಕಿದ್ದೀರಾ, ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಇದ್ದೀರಾ, ಏನೋ ಡಿಫ್ರೆಂಟ್ ಆಗಿದ್ದೀರಲ್ಲ, ಹಂಗೆ ಮಾತಾಡ್ಸ್ಬಿಡೋಣ ಅಂತ. ಹೌದು, ತಲೆಬಡೆ ಕಾಣ್ತಿಲ್ವ? ಇದೆಲ್ಲ ತಲೆಬಡಿಗಳಿವು ಇವೆಲ್ಲ. ಅಷ್ಟು ಡೀಪ್ ಆಗಿ ನೋಡ್ಲಿಲ್ಲ ಸರ್. ಸೊಳ್ಳೆದು ತಲೆಬಡೆ, ಅದು ಸೊಳ್ಳೆದು. ಯಾರು ಯಾವ್ದೇ ಸರ್ ಇಕ್ಕಿರು ನೋಡಿ. ಬಂಡೆನೂ ಇದೆ, ಎಲ್ಲನೂ ಇದೆ ಸರ್. ಬಂಡೆನೂ ಇದೆ, ಎಲ್ಲ ಇದೆ ಸರ್. ಏನನ್ನ ಮಾಡಿದಾರ ನಮ್ಮ ಚಂದ್ರಮೋಹನ್. ಯಾರು ಬಂಡೆನಾ? ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷ ಶುಭಾಶಯಗಳು, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ. ಇದು ಅವ್ರ ಮೊದಲನೇ ಸಿನಿಮಾ. ಸರ್, ನಿಮಗೆ ಸ್ವಾಗತ. ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ. ಚಿತ್ರರಂಗದಲ್ಲಿ ಈ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ. ಕನ್ನಡ ಸಿನಿಮಾಗಳನ್ನು ಮಾಡ್ತಾನೆ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ಈ ತಂಡದಲ್ಲಿ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ, ನೀವು ಉಳ್ಕೋತೀರಾ, ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಇನ್ನು ಫಾರೆಸ್ಟ್ ಸಿನಿಮಾ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ಬರು ಎಡಗಣ್ಣು ಬಲಗಣ್ಣು ಇವರಿಬ್ಬರು ಜನ, ಸತ್ಯ ಮತ್ತು ನಮ್ಮ ಅವರಿಬ್ಬರು ನಿಜವಾಗ್ಲೂ ನಮ್ಗೆ ಅವ್ರು ಒಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಹೌದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಥರದೊಂದು ಕಾಡಿನ ಒಂದು ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನಿಸ್ಬಿಡುತ್ತೆ ನಾಡಿನಲ್ಲಿರೋರಿಗೆಲ್ಲ. ಕಾಡಲ್ಲಿ ಏನೋ ಬಚ್ಚಿಕತೆ, ಇದು ಕಾಡಿಂದ ಉಳಿಸೋದಲ್ಲ, ಕಾಡಿನ ಉಳಿಸೋದು ಅಲ್ಲ ಕತೆ, ಇದು ಕಾಡಲ್ಲಿ ಬಚ್ಚಿಕಿರೋ ಕತೆ ಇದು. ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ. 4 ಜನ ಗುರು ಇದ್ರಲ್ಲಿ ಸ್ವಲ್ಪ ಚಾಲು ಇದ್ದಾನೆ ಗುರು ಅಲ್ಲ, ಹೌದಾ? ಇನ್ನ ಪಾಪ 5 ಜನ ನಾವು ಅಮಾಯಕರು. ಇವರು ಗಂಡಸೇ ಒಂಥರ ಇವ್ರು ನಮ್ಮ ಜೊತೆಗೆ. ಪಾಪ ನಿಜವಾಗ್ಲೂ ಪಾಪನೇ. ಅಯ್ಯೋ ರಾಮನೆ, ಓಡಿದ್ದು ಮಾಡಿದ್ದು, ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು, ಅಯ್ಯೋ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಅಮ್ಮ ನೀವು ಚೆನ್ನಾಗಿ ಮಾಡಿದೆ, ಅಮ್ಮ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದೆ. ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂದು ಈಗ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತ ಅಂದ್ರು. ಚಿಕ್ಕಣ್ಣ ಮಾಡಿದ್ರು, ಚಿಕ್ಕಣ್ಣ ಚೆನ್ನಾಗದೆ ಒಪ್ಕೊಂಡಿದ್ದೀನಿ, ಚೆನ್ನಾಗದೆ ಅಂತ ಅಂದ್ರು. ಚಿಕ್ಕಣ್ಣ ಆಯ್ತು ಅಂತಂದ್ರೆ ಚಿಕ್ಕಣ್ಣ ಒಪ್ಪಿದ್ರು ಡೈರೆಕ್ಟ್ರು ಆಯ್ತು ಅಂತ. ಅನೀಶಿಗೆ ಫೋನ್ ಮಾಡಿದ್ವಿ. ಅನೀಶು ಇಲ್ಲ ಬೇರೆ ಥರ ಇದೆ ಅಂತಾರೆ. ನಮ್ಮ ಗುರು ಅಂತ ಮೊದಲೇ ಫೋನ್ ಮಾಡಿ, ಅಣ್ಣ ಯಾವ್ದು ಗುರು ಅಂತ ಕಾಡಿದೆ ಅಂತ ಕಾಡು ಅಂತ ಒಪ್ಕೊಂಡ್ವಿ ಅಂತ ಅಂದ್ವಿ. ಹಿಂಗೆ 4 ಜನ ನಾವು ಅದನ್ನ ಮಾತಾಡ್ಕೊಂಡು ಯಾಕಂದ್ರೆ ಅವ್ರು ಹೇಳಿದ್ರಲ್ಲಿ ಯಾವುದೋ ಉತ್ಪ್ರೇಕ್ಷೆ ಇಲ್ಲ.
ನಿಜವಾಗ್ಲೂ ಅವರೊಂದು 10-15 ವರ್ಷದಿಂದ ಅದನ್ನು ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ. ಅದನ್ನು ಅಂದರೆ ನನಗೊಂದು ಸ್ವಲ್ಪ ಇದನ್ನು ಮಾಡೋದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು. ಆ ಅನುಭವ ನಿಜವಾಗ್ಲೂ ನಮ್ಗೆ ಆಯಿತು. ಎಲ್ಲರಿಗೂ ಇದು ಎಕ್ಸ್ಪೀರಿಯನ್ಸ್ಗಳು ಮಾಡುವಂಥ ಕಥೆನೇ. ಯಾಕಂದರೆ ನಮ್ಗೆ ಅಷ್ಟು ಸುತ್ತಾಟ. ಮಡಿಕೇರಿ ಕರ್ಕೊಂಡು ಹೋದ್ರು, ಅಲ್ಲಿ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ. ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು, ರೋಡಿಂದ ನೋಡಿ ಇಲ್ಲೇ ಇರಬೇಕು, ತುಂಬ ಡೀಪ್ ಹೋಗ್ಬಿಡಿ, ಯಾವ್ಯಾವ ಗೊತ್ತಾವೆಲ್ಲ ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು. ಯಾವ ಡೀಪ್ಗೂ ಹೋಗಲ್ಲ, ಒಂದು ಕಡೆ ಎಲ್ಲ ನೋಡ್ತೀವಿ, ಕೊಳಕೊಂಡುಗಳು ಎಲ್ಲ ಸುತ್ತಾವೆ. ಅವ್ರು ನೋಡ್ಬಿಟ್ಟು ಡೈರೆಕ್ಟರ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ. ಎಲ್ಲ ಬಿದ್ದು ನಾನು ಇವ್ರು ಬಿದ್ದು ಓಡಾಡ್ಬಿಟ್ಟಿದ್ದೆ ಅದ್ರ ಮೇಲೆ. ಅವೇನು ಮಾಡಿರಲಿಲ್ಲ, ಆರಾಮಾಗಿ ಸೀನಲ್ಲೇ ಮುಚ್ಚಿಲ್ಲ. ನಾನೇನು ಅಯ್ಯೋ ರಾಮ, ನಾನೇನು ಬೇರೆ ಕಥೆ ಹೇಳ್ತಾ ಇದ್ದೀನಿ ಅಲ್ಲಿ. ಅಮ್ಮ ಸಿನಿಮಾದೇ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ, ಏನು ಆವುಗಳದ್ದು ಕಥೆ ಹೇಳ್ತಾ ಇದ್ದೀನಿ ನಿಂದ ಸುಮ್ಮನೆ. ಅದು ಏನೋ ತೋರ್ಸೋದಿ ನೋಡಿ ಅಂತ ನಿಜವೂ ಭಯ ಆಯ್ತು. ಏನೂ ಆಗ್ಲಿಲ್ಲ. ಅಯ್ಯ ಮತ್ತೇನ ಡಮ್ಮಿ ಮಾಡ್ಸಿದ್ವಾ? ಹ್ಞೂ ಸರ್, ನಿಜವಾದ ಮರಿಗಳೆಲ್ಲ ಪಾಪ ಮರಿಗಳು. ದೊಡ್ಡದಿನ ಅಮ್ಮ ಬಂದಿರಲಿಲ್ಲ, ಬನ್ನಿ ಅಮ್ಮ ಬರೋಷ್ಟು ಗೊಂಡೋಗೋಣ ಬನ್ನಿ ಅಂತೇಳಿ 3:30ಗೆಲ್ಲ ಖಾಲಿ ಮಾಡ್ಬಿಟ್ರಿ. ಅವ್ರ ಅಮ್ಮ 5:30ಗೆ ಬಂದಿರ್ಬೇಕು ನಾವು. ಬಂದ್ಬಿಟ್ರಿ 3:30ಗೆಲ್ಲ ಬಂದ್ಬಿಟ್ರಿ ಪಾಪ. ಎಲ್ಲ ಮರಿಗಳು ಇಷ್ಟಿದ್ವು, ಏನು ಯಾವನು ಸಾಯಿಸ್ಲಿಲ್ಲ. ಎಲ್ಲ ಬಂದ್ಬಿಟ್ವಿ ಸೀದಾ ಬನ್ನಿ ಅಂತ. ಅವ್ರ ಅಮ್ಮ ಬರ್ತಾರೆ, ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಟ್ವಿ. ಆ ಥರದಲ್ಲಿ ನಿಜವಾಗ್ಲೂ ಆಮೇಲಿಂದ ಒಂದು ಸಣ್ಣ ಚೇಳು ನೋಡಲಿಲ್ಲಪ್ಪ. ನಿಜವಾಗ್ಲೂ ನಾವು ಅಷ್ಟು ಫಾರೆಸ್ಟಲ್ಲೆಲ್ಲ ಮಾಡಿದ್ವಿ ಒಂದು ರೀತಿ ಬೇರೆ ಥರದಲ್ಲಿ. ಆ ಕಾಡಿನ ಅದರಲ್ಲಿ ನಿಗೂಡುತ್ತೆ, ಅದರಲ್ಲಿ ಏನು ಆಗುತ್ತೆ, ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ. ಆಮೇಲೆ ಕಾಡು ಎಂಥವ್ರಿಗೆ ಇದು, ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ, ಕೆಟ್ಟವ್ರಿಗಂತೂ ಈಗ ತುಂಬ ತುಂಬ ಅದ್ಭುತ ಕಾಡು. ಕೆಟ್ಟವ್ರಿಗೆ ಏನೆಲ್ಲ ಯಾರಿಗೂ ಸಿಗದಂಗೆ ಮಾಡಕ್ಕೆ ಹೋಗ್ಬೋದು. ಆ ಥರದ್ದು ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು. ಆ ಥರದ್ದೊಂದು ಕುತೂಹಲಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು. ಅಷ್ಟು ಮಳೆಗಾಲದಿಂದ ಶುರು ಮಾಡ್ತೀವಿ, ಸುಮಾರು ದಿನ ಕಾಡಲ್ಲಿ ಬದುಕ್ತೀವಿ. ಅದು ಆಮೇಲೆ ಅದು ದಕ್ಲಿಲ್ವಾ, ಪಡ್ಕೋಬಾರ್ದ, ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕು, ಯಾರಿಗೆ ಸೇರ್ಬೇಕು, ಅದೆಲ್ಲನೂ ಹಿಂಗೆ ಈ ಥರದ ಒಂದಷ್ಟು ಬಿಡ್ತಾರೆ. ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡಿ ಲುಕ್ ಕೊಡ್ತಾರೆ ನನಗಾಗಲೇ ಅಂತ ಡೈರೆಕ್ಟ್ರು. ಇಲ್ಲ ಪೂರ್ತಿ ಹೇಳಲ್ಲ, ಯಾಕಂದ್ರೆ ಪೂರ್ತಿ ಹೇಳಿದ್ರೆ ತೊಂದರೆ ಇಲ್ಲ. ಅದು ನಿಜವಲ್ಲ ನೀವೆಲ್ಲರೂ ಕೇಳೋದು. ನಮಗೆ ಇದೇನು ಮಿಲಿಟರಿ ಸೀಕ್ರೆಟ್ ಅಲ್ವ, ಸಿನಿಮಾದ ಕೊನೆಗೆ ನಿಮ್ಮೊಂದು ಗೊತ್ತೇ ಆಗಲೇಬೇಕಲ್ಲ, ಏನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗಲೇಬೇಕಲ್ಲ. ಹಾಗಾಗಿ ಒಂದು ನಿಜವಾಗ್ಲೂ ಹೊಸ ವರ್ಷಕ್ಕೆ ಒಂದು 25ನೇ ವರ್ಷಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸು, ಒಂದು ಹೊಸದು ಖುಷಿ ಕೊಟ್ಟಿದೆ. ಇಷ್ಟು ನಾವು ಯಾಕೆಂದರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಿರ್ತೀವಿ. ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳ್ಸ್ಬಿಟ್ಟು ಅದೊಂದು ದಪ್ಪ ಪುಸ್ತಕನ ತಂದುಬಿಟ್ಟಿದ್ರು. ನಾನು ಮಂತ್ರ ನಾನು ಹೇಳಲ್ಲ, ಪತ್ರಿಕೆ ಇಲ್ಲೇನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ನಾವೇನು ಬರಬೇಕು 7 ಚಕ್ರಗಳಿಂದನೂ ಬರ್ತದೆ. ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ, ಅದನ್ನೆಲ್ಲ ನಿಜವೂ ಹೇಳಲ್ಲ ಅಂದ್ಬಿಟ್ಟೆ. ಆಮೇಲೆ ನೀವೇನೋ ಮಾಡ್ಕೊಳ್ಳಿ ಅಂತ ಅಂದ್ರೂ ನಾವು ಬಿಡಲಿಲ್ಲ. ಡಬ್ಬಿ ಕಲ್ಕೊಂಡು ಏನೋ ಮಾಡಿಸಿದ್ರು, ಏನೋ ನಿಜವಾಗ್ಲೂ ತುಂಬ ಪವರ್ಫುಲ್ ಅದು. ಆ ಥರದವೆಲ್ಲ ಮಾಡಿದ್ದಾರೆ ಎಕ್ಸ್ಪರಿಮೆಂಟು. ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗೆ ಆಗ್ಬೋದು, ಚಿಕ್ಕಣ್ಣವ್ರ ಜೊತೆಗೆ, ಮತ್ತು ಅನೀಶ್ ಜೊತೆಗೆ, ಮತ್ತು ನಮ್ಮ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಪಾಪ. ಹೌದು ನಿಜವಾಗ್ಲೂ ನಮ್ಮ ಸಮಕ್ಕೆ ಕಾಡಲ್ಲೇ ಮಾಡಿದ್ದು ಬಿದ್ದಿದ್ದು ಒಂದ್ಸರಿ ದೇವಭೂತ ಎಲ್ಲ ಬಂತು ಅಲ್ಲ, ಬಂದಿದೆ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಎಲ್ಲ ಒಂದು 80% ಸಿನಿಮಾ 4-5 ಜನನೂ ಫ್ರೇಮಲ್ಲಿ ಇದ್ದೀವಿ. ಆಮೇಲೆ ಸಪ್ರೇಟ್ ಆಗಿದೆ. ಇದಕ್ಕೆ ಸಂಪೂರ್ಣವಾಗಿ ಒಂದು ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನ್ಸ್ಕೊಂಡು ಸಿನಿಮಾ. ಅದರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಒಂದು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ, ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ. ನಿಮ್ಮ ಮತ್ತು ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಶರಣು ಅಣ್ಣ ಹೇಳಣ್ಣ. ಬಿಲ್ಲಿ ಇಲ್ಲ ಅದಕ್ಕೆ ಎಲ್ಲ ಕಾಡು ಮಾಡ್ಸಿದ್ರು, ಒಂದು ಸಂಘಲ್ಲಿ ಮಾಡ್ಸಿದ್ದಾರೆ ಡಾಕ್ಟರ್ ಮಾಡ್ಸಿದ್ದಾರೆ. ಇಲ್ಲ 2 ಪೀಸ್ ಹಾಕ್ಸ್ಬಿಟ್ಟೆ ನಮ್ಮ 2 ಪೀಸ್ ಇತ್ತು, ಸ್ವಲ್ಪ ಮಾಡಿ ಅಂತಂದ್ರು. ಆಯ್ತು ಅಂತ ಹೇಳಿದ್ದೀನಿ, ಮಾಡಿದ್ರು. ಬಿಲ್ಲಿ ಮಾಡ್ಸಿದ್ದಾರೆ. ಬಿಲ್ಲಿ ಇಲ್ಲ ಸೆಂಟರ್ ಪೀಸ್ ಏನು ತೋರಿಸಿ ಅಂತಂದ್ರು. ಆಯ್ತು ಅಂತ ಹೇಳಿದ್ದೇನೆ ಅಷ್ಟೇ. ಅಣ್ಣ ಇದಾವೆ ಅವೆಲ್ಲ ಬುಕ್ಕಲ್ಲಿ ಒಂದು ಬರೆದು ಅದನ್ನು ಮಂತ್ರ ಎಲ್ಲ ಸಂಭಾಷಣೆ ಚಾಮರಾಜನಗರ ಪೂರ್ತಿ ಮಾಡ್ಕೊಂಡಿಲ್ಲ. ಎಲ್ಲ ಕಲಬರ್ಕಿ ಆಗಿದೀವಲ್ಲ, ಅಲ್ಲಿ ಒಂದು ಈ ನಿಂಬೆಹಣ್ಣು ಬೊಂಬೆಹಣ್ಣು ತಾಯ್ತ ಮಾಡ್ಬೇಕಾದ್ರೆ 100 ಬರಲ್ಲ, 900 ಬರ್ತಾರೆ. ಹಂಗಾಗಿ ನಾನು ಸ್ವಲ್ಪ ಆಧಾರದಲ್ಲ ಉಳ್ಕಡ್ಡಿ ನಿಲ್ಸೋನು, ನಿಂಬೆಹಣ್ಣು ಯೂಟರ್ನು ಲೆಫ್ಟ್ ಟರ್ನು ಆಧಾರದ ಮಂತ್ರವಾದಿ ನಾನು. ಅದರಲ್ಲಿ ಯಾರ ಜೊತೆ ಅಯ್ಯೋ ಅದು ಕತೆ ಯಾಕೆ ಹೇಳ್ತೀರಾ ನೀವು? ಅದೇ ಹೇಳಿದ್ರಲ್ಲ, ಗೊಂಡಿ ಮೂಗಲೈತ ಒಂದು ಕಿವಿ ಕೇಳಲ್ಲ, ಲೆಫ್ಟ್ ರೈಟ್ ಒಂದು ಕೇಳಿಸ್ತಿರುತ್ತೆ ರೈಟು. ಚೆನ್ನಾಗಿದೆ ಆ ಥರ. ನೀವು ನಕಾಶಲ್ಲಿ ಹುಡುಗರು 2 ಕಿವಿ ಕೇಳಿದವ್ರು ಇರ್ತಾರೆ, 1 ಕಿವಿ ಕೇಳಿದವ್ರು ಏನೋ ನೋಡಿದ್ದೀರಾ?
ಅಂಥ ಪಾತ್ರ ಅವ್ರದ್ದು ಚಿಕ್ಕಣ್ಣಂದು ಚೆನ್ನಾಗಿದೆ. ಅನೀಶ್ ಅವ್ರದ್ದಾಗಲಿ ಎಲ್ಲ ಇದೆ. ನಾವು ಎಂಜಾಯ್ ಮಾಡಿದ್ದೀವಿ. ಇನ್ನು ಮಿಕ್ಕಿದ್ದು 24ನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ. ಡೈರೆಕ್ಟ್ರೆ ಭಾಳ ಸಂತೋಷ ಸರ್, ವೆಲ್ಕಮ್ ಚಿತ್ರರಂಗಕ್ಕೆ. ಭಾಳ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶರಣು. ಧನ್ಯವಾದಗಳು ಸರ್. ಚಿಕ್ಕಣ್ಣ ಅವ್ರು ಮೈಕ್ ಕಾರ್ಡ್ ರೆಡಿ ಇದ್ದಾರೆ ಆಲ್ರೆಡಿ. ಇಲ್ಲ ಸರ್, ಹೇಳಿ ಸರ್, ಹೇಳಿ. ಒಂದ್ ಕಿವಿ ಕೇಳಲ್ಲ ಅಂದ್ರೆ ಅದು ಸಖತ್ ಕಾಮಿಕಲ್ ಆಗಿ ತುಂಬಾ ಇಷ್ಟಪಡ್ತಿದ್ದಾರೆ ಜನ ಟ್ರೇಲರ್ ಅಲ್ಲಿ. ಸಿನಿಮಾದಲ್ಲಿ ಎಷ್ಟು ಫನ್ ಇರ್ಬೋದು ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ, ಮಾಧ್ಯಮದವ್ರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ. ತುಂಬ ಬೇಸ ಇದೆಯಾ ವಾಯ್ಸು? ಇಲ್ಲ ನನಗೆ 9 ಗಂಟೆಗೆ ಬಂದಿದ್ದೀವಿ, ಮಾತಾಡ್ತಾನೆ ಇದ್ದೀವಿ. ಸೊ ಹಂಗಾಗಿ ಸ್ವಲ್ಪ ನಾವು ನಮಗೆಲ್ಲ ಹಳೆ ಪರಿಚಯ, ಸ್ನೇಹದಲ್ಲೂ ಮತ್ತು ಕೆಲಸದಲ್ಲೂ. ಯಾಕೆಂದರೆ ಎಲ್ಲರ ಜೊತೆ 3-4 ಸಿನಿಮಾ ಮಾಡಿದ್ವಿ. ಇವರಿಬ್ಬರ ಜೊತೆ ಫಸ್ಟ್ ಸಿನಿಮಾ 24ನೇ ತಾರೀಕು ಎಲ್ಲರೂ ಹೇಳಿದ್ದಾರೆ. ಈಗ ನಮ್ಮ ಚಿತ್ರದ ಬಗ್ಗೆ ಆಲ್ರೆಡಿ 24ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ನಮ್ಮ ಚಿತ್ರಕ್ಕೆ ಸಹಕರಿಸಿ, ಬೆಂಬಲಿಸಿ. 24ನೇ ತಾರೀಕು ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ನಮ್ಮ ತಂಡಕ್ಕೆ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು. ಸಿನಿಮಾದಲ್ಲಿ ಎಷ್ಟು ತರಲೆ ಮಾಡಿದ್ದೀರಾ? ಖಂಡಿತವಾಗ್ಲೂ ಮಾಡಿರ್ತೀವಿ. ಯಾಕೆಂದ್ರೆ ತರಲೆ ಟೀಮೇ ನಮ್ದು. ಒಂದು ಅಮಾಯಕರಲ್ಲಿ ಉಟ್ಕೊಳ್ಳುವಂತ ಒಂದು ಸಣ್ಣ ಪುಟ್ಟ ತರಲೆಗಳು ಆ ಥರದ್ದು. ಸೊ ತರಲೆಗೆ ನನ್ಗೆ ಇಲ್ಲಿ ಇನ್ನೇನು DC ಕ್ಯಾರೆಕ್ಟರ್ ಕೊಡ್ತಾರೆ ಸರ್, ತರಲೆ ಕ್ಯಾರೆಕ್ಟರ್. ಸೊ ಇಡೀ ಸಿನಿಮಾದಲ್ಲಿ ತರಲೆಗೇನು ಮೋಸ ಇಲ್ಲ, ಎಲ್ಲನೂ ಇದೆ. ಅವಾಗ ಸರ್ಪ್ರೈಸ್ ಎಲಿಮೆಂಟ್ಸ್ ಬರ್ತಾ ಇರುತ್ತೆ, ಅವಾಗ ಭಯ ಉಡ್ಸುತ್ತೆ, ಅವಾಗ ಕಾತುರತೆನ ಪಡ್ಕೊಳ್ಳುತ್ತೆ, ಅವಾಗ ಆದಷ್ಟು ನಗ್ಸುತ್ತೆ. ಇನ್ ಸ್ವಲ್ಪ ಚಂದ ಕಾಣಿಸ್ಬೇಕು ಅಂದ್ರೆ ಇವರಿಬ್ರು ಅವಾಗ ಕಾಣಿಸ್ತಿರ್ತಾರೆ. ಸೊ ಎಲ್ಲನೂ ಸೇರಿರೋಂಥ ಒಂದು ಫ್ಯಾಮಿಲಿ ನೋಡೋಂಥ ಚಿತ್ರ. ಇಲ್ಲ ಸರ್, ಒಂದ್ಸಲ ಬಂದಿರೋದಕ್ಕೆ 1 ವಾರ ಪ್ರಾಕ್ಟೀಸ್ ಮಾಡಿದ್ದೀನಿ. ಇನ್ನು ಅವಾಗ ಬಂದಿದ್ರೆ ಸಾಧ್ಯನೇ ಇಲ್ಲ. ಒಂದೇ ಸಲ ಸರ್, ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಬರೋಂಥದ್ದು. ಅದು ಅಲ್ಲ, ಎಲ್ಲ ಒಟ್ಟಿಗೆ ಇದ್ವಲ್ಲ, ಎಲ್ಲ ಒಟ್ಟಿಗೆ ಇದ್ವಿ. ಓಕೆ, ಧನ್ಯವಾದಗಳು ಚಿಕ್ಕಣ್ಣ ಅವರಿಗೆ. ಸ್ವಲ್ಪ ಓಕೆ, ನೀವು ಏನು ಸೀರಿಯಸ್ ಲವರ್ ಅಂತ ಹೇಳಿದ್ರು ರಘು ಸರ್. ಪ್ರತಿಯೊಂದು ಪಾತ್ರಕ್ಕೂ ಏನೋ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕ್ರಿಯೇಟ್ ಆಗಿದೆ. ಏನ್ ಹೇಳ್ತೀರಾ? 24ಕ್ಕೆ ಸಿನಿಮಾ ರಿಲೀಸ್ ಹೇಳಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾ ಸೆಕ್ಟರ್ ಭಯ. ಅಕ್ಕಿರಾದ ನಂತರ ಆಚೆ ಬ್ಯಾನರಲ್ಲಿ ಮಾಡೇ ಇಲ್ಲ ನಾನು. ಎಲ್ಲ ನನ್ನ ಸ್ನೇಹಿತರು, ನಾವು ಕೂಡ ಮಾಡ್ತಾ ಇದ್ದು. ಸೊ ಹಿಂಗೆ ಮೋಹನ್ ಸರ್ ಬಂದು ನನ್ನ ಕತೆ ಹೇಳಿದಾಗ ಅಗೇನ್ ವಾಸ್ ಕನ್ಫ್ಯೂಷನ್. ದೊಡ್ಡ ಪ್ರೆಷರ್ ವಾಸ್ ಫ್ರಮ್ ಮೈ ಫ್ರೆಂಡ್ಸ್. ಇಲ್ಲ ನೀವು ಮಾಡಿದ್ರು ಆಚೆ ಮಾಡು ಅಂತ. ಸೊ ಆಚೆ ಮಾಡಿ ಅದು ಅಕ್ಕಿರಾದ ನಂತರ ಮಾಡ್ತಿರೋ ಆಚೆ ಬ್ಯಾನರ್ ನಾನು ಸೈನ್ ಮಾಡ್ತಿರೋ ಸಿನಿಮಾ ಆನಂದ ಮಿಸ್ ಆಗಿರ್ಬೋದು. ನನ್ನ ಫ್ರೆಂಡ್ಸು ನಾವು ಸೇರಿ ಕೂಡ ಮಾಡ್ತಿದ್ದು. ಸೊ ಒನ್ಲಿ ಬಿಲೀವ್ ಆನ್ ಚಂದ್ರಮೋಹನ್ ಸರ್. ಕತೆ ಹೇಳಿದಾಗ ಸ್ಟ್ರೈಕ್ ಆಯಿತು. ಅದೇ ಹಾಗೆ ಹೇಳಿದಾಗೆ ರಘುವಣ್ಣ ಮಾಡ್ತಿದ್ದಾರೆ, ಚಿಕ್ಕು, ಗುರು, ಅರ್ಚನಾ, ಶರ್ಮಿ ಎಲ್ಲರೂ ಓಕೆ, ಕಾಂಬಿನೇಷನ್ ಸೆಟ್ ಆಗ್ತಿದೆ. ಓಕೆ, ನನ್ನ ತರ ಬಿಟ್ಟು ಒಂದು ಬೇರೆ ತರ ಒಂದು ಪಾತ್ರ, ಇವ್ ನೆವರ್ ನೋ ಯಾವ್ದು ವರ್ಕೌಟ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ. ಸೊ ಮೋಹನ್ ಸರ್ ಬಂದು ಕತೆ ಹೇಳಿದಾಗ ಆಸ್ ಅನ್ ಆಡಿಯನ್ಸ್ ಕೇಳಿದಾಗ ನಮ್ಗೆ ಅದು ಸ್ಟ್ರೈಕ್ ಆಯ್ತು, ಇದು ವರ್ಕೌಟ್ ಆಗುತ್ತೆ ಅಂತ. ಕಂಪ್ಲೀಟ್ಲಿ ನನ್ನ ಜಾನರ್ ಅಲ್ಲದೆ ಇದ್ರು, ಬಟ್ ಮೋಹನ್ ಸರ್ ಆಸ್ ಆಲ್ರೆಡಿ ಪ್ರೂವ್ಡ್ ಪ್ರಿವಿಯಸ್. ಸೊ ಕಂಪ್ಲೀಟ್ಲಿ ಆಸ್ ಎ ಸರೆಂಡರ್ಡ್ ಟು ಹಿಮ್. ಎಲ್ಲ ಕ್ರೆಡಿಟ್ ಗೋಸ್ ಟು ಮೋಹನ್ ಸರ್. ಸೊ ಥ್ಯಾಂಕ್ ಯು ಸರ್. ಅಂಡ್ ಸರ್, ಮೊದಲನೇ ಸಿನಿಮಾ ಯೂಶಲಿ ಫೈಟ್ ಮಾಡುವಾಗ ನಾವೇ ಹೇಳಿದ್ವಿ ಸರ್, ಸ್ವಲ್ಪ ನೋಡ್ಕೊಳ್ಳಿ ಸರ್, ಬಜೆಟು ತೀರಾ ಹೋಗ್ತಾರೆ. ಅವರೆಲ್ಲೂ ಏನೋ ಆ ಲಿಮಿಟೇಷನ್ ಇಟ್ಕೊಳ್ಳಿ, ಪರವಾಗಿಲ್ಲ ನಾನು ಮಾಡ್ತೀನಿ, ಎಷ್ಟಾದರೂ ಪರವಾಗಿಲ್ಲ ಮಾಡ್ತೇನೆ ಸರ್. ನಿಮ್ಗೆ ಒಳ್ಳೇದಾಗಲಿ ಸರ್. ಇಂಥ ತುಂಬ ಸಿನಿಮಾಗಳು ಮಾಡ್ಕೊಂಡು ಹೋಗಿ. ಆ್ಯಂಡ್ ವರ್ಕಿಂಗ್ ವಿತ್ ಚಿಕ್ಕು ಜೊತೆ ನಾವು ಆಲ್ರೆಡಿ ಮಾಡಿದ್ರೆ, ರಘುವಣ್ಣ ಜೊತೆ ಮಾಡಿದೆ, ಗುರು ಜೊತೆ ಫಸ್ಟ್ ಕಾಂಬಿನೇಷನು. ಆ್ಯಕ್ಚುಲಿ ನಮ್ಮ ಗ್ಯಾಂಗಲ್ಲಿ ಗುರು ಇಲ್ಲ ಅಂದಿದ್ರೆ ಫುಡ್ ಬೆಲ್ಲ ಹೊಡೆದ್ಬಿಡ್ತಾ ಇತ್ತು.
ಗುರು ಇಸ್ ಅ ಮೋಸ್ಟ್ ಎಂಟರ್ಟೈನಿಂಗ್ ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎವ್ರಿಥಿಂಗ್. ನಮ್ಗೆ ಒಳ್ಳೆ ಮಜಾ ಕೊಡ್ತಿದ್ದೆ ಗುರು ನಂದು. ಅರ್ಚನ ಜೊತೆ ವಾಸು ನಾನು ಮಾಡಿದೆ, ಶರತ್ ಅವ್ರ ಜೊತೆ 2 ಸೀನ್ ಇತ್ತು. ಇಟ್ ವಾಸ್ ಅ ಗುಡ್ ಅಂಡ್ ಇಟ್ಸ್ ನಾಟ್ ಅಂಡ್ ಸೊ ಯು ಕಂಪೋಸ್ಡ್ ರಿಯಲಿ ಗುಡ್ 2 ಸಾಂಗ್ಸ್. ತುಂಬ ಚೆನ್ನಾಗಿದೆ. ಆ್ಯಂಡ್ ಸತ್ಯವರಾಗಿರ್ಬೋದು ಮತ್ತು ಕ್ಯಾಮ್ರಾಮನ್ ವರ್ಕ್ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ಗೂ ಆಲ್ವೇಸ್ ಟೆಕ್ನಿಷಿಯನ್ಸ್ ಆರ್ ದ ಪಿಲ್ಲರ್ಸ್ ಫಾರ್ ದ ಫಿಲ್ಮ್. ಅಂದರೆ ನಾವು ಅದನ್ನು ಆರ್ಟಿಸ್ಟ್ ಮಾಡಿ ಹೋಗ್ಬಿಡ್ತೀವಿ. ನಾನು ಫಸ್ಟ್ ಕಾಪಿ ನೋಡಿಲ್ಲ, ಬಟ್ ಹಿಂದೆ ಅವರು ಎಷ್ಟು ಶ್ರಮ ಪಟ್ಟಿರ್ತಾರೆ. ಇದು ಬ್ಯಾಕ್ಗ್ರೌಂಡ್ ಸ್ಕೋರ್ ಆನಂದ್ ಮಾಡಿದ್ದಾರೆ. ಸೊ ಎಲ್ಲರ ಶ್ರಮನೂ ಚೆನ್ನಾಗಾಗಲಿ. 24ನೇ ತಾರೀಕು ಎಲ್ಲರಿಗೂ ಒಳ್ಳೇದಾಗಲಿ. ಸ್ಪೆಷಲಿ ಕಾಂತರಾಜ್ ಸರ್ಗೆ ತುಂಬ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಗಂಭೀರವಾದ ಪಾತ್ರವೇ ಸರ್, ಬಟ್ ಸಿಚುವೇಶನಲ್ ಕಾಮಿಡಿ ಇರುತ್ತೆ. ಗಂಭೀರವಾದ ಪಾತ್ರ ಅಂದ ಕೂಡಲೇ ಮತ್ತೆ ತುಂಬಾ ಏನೋ ಸೀರಿಯಸ್ ಆಗಿ ಎಲ್ರಿಗೂ ಇದೆ ಸರ್, ಈಕ್ವಲ್ ಇದಿದೆ. ಫೈಟ್ಸ್ ಅಂದ್ರೆ ಇಡೀ ಸಿನಿಮಾ ಫೈಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತ ಒಂದು ಸನ್ನಿವೇಶದಿಂದ ಹೋಗುವಂತ ಒಂದು ಕ್ಲೈಮ್ಯಾಕ್ಸ್ ಆಲ್ಮೋಸ್ಟ್ ಒಂದು ಪೋರ್ಷನ್ ಆಫ್ ದ ಫಿಲ್ಮ್ ಟೇಕ್ ದ ಟ್ವಿಸ್ಟ್ ಅನ್ನೋ ಒಂದು 15 ನಿಮಿಷ ಇರುತ್ತೆ ಒಂದು ಪೋರ್ಷನ್. ಅದರಲ್ಲೇ ಮೇಜರ್ ಎಲ್ಲ ಇರುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು. ಗುರು ಸರ್ ಮಾತಾಡ್ತೀನಿ. ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಎರಡು ಕಡೆನೂ ಎಂಟರ್ಟೈನಿಂಗ್ ಆಗಿದ್ವಿ ಅಂತ. ಇವಾಗ ಶೇಡ್ಸ್ ಹಾಕಿಲ್ಲ? ಇಲ್ಲ, ಸರಿಯಾಗಿ ಸರ್ ಹಾಕಲ್ಲ. ಇಲ್ಲ, ಪರವಾಗಿಲ್ಲ. ಎಲ್ಲರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನನ್ನ ಚಿತ್ರತಂಡದ ಪ್ರೊಡ್ಯೂಸರ್ ಕಾಂತರಾಜ್ ಸರ್. ತುಂಬ ಖುಷಿ ಆಯಿತು ನಿಮಗೆ ಫಸ್ಟ್ ಮೀಟ್ ಮಾಡಿದಾಗ. ಒಂದು ಒಳ್ಳೆ ಎನರ್ಜಿ ಇತ್ತು. ಇಲ್ಲಪ್ಪ ಈ ಫಿಲ್ಮ್ ಅಷ್ಟು ಖರ್ಚು ಮಾಡ್ತೀನಿ, ಫೈಟಿಂಗ್ ಹಂಗೆ ಅದೇ ಥರ ಮಾಡಿದ್ರಿ. ಹಾಗೆ ನಮ್ಮ ಚಂದ್ರಮೋಹನ್ ಸರ್ ಕಥೆ ಹೇಳಿದಾಗ ತುಂಬ ಖುಷಿ ಆಯಿತು. ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಸರ್, ಈ ಚಿತ್ರ ನಂಗೆ ಸಿಕ್ಕ ಕಾರಣ ಅವರೇ. ಫಸ್ಟ್ ನನ್ಗೆ ಅವ್ರು ಕಾಲ್ ಮಾಡಿದ್ರು, ಗುರು ಇತ್ತು ಒಂದು ಕತೆ ಕೇಳಿದೆ, ತುಂಬ ಚೆನ್ನಾಗಿದೆ, ಬೇರೆ ಥರ ಡಿಫ್ರೆಂಟ್ ಆಗಿದೆ, ಇದು ಮಾಡಿ ಅಂತ. ಆಮೇಲೆ ಚಂದ್ರಮೋಹನ್ ಸರ್ ಒಂದು ಕತೆ ಹೇಳಿದರು, ತುಂಬಾ ಖುಷಿ ಆಯಿತು. ಅದಾದ್ಮೇಲೆ ಯಾರ್ಯಾರು ಸ್ಟಾರ್ ಕಷ್ಟ ಅಂತ ಕೇಳಿದ್ರು ಎಲ್ಲ ಹೇಳಿದರು. ಚಿಕ್ಕಣ್ಣ ಇದ್ದಾರೆ, ರಘುವಣ್ಣ ಅಂದರೆ ನಮ್ಗೆ ತುಂಬ ಫೇವ್ರೆಟ್. ಯಾಕಂದ್ರೆ ಒಂದು 2-3 ಫಿಲ್ಮ್ ಒಟ್ಟಿಗೆ ಮಾಡಿದ್ವಿ. ಚಿಕ್ಕಣ್ಣ ಹಾಗೂ ಶರಣ್ಯ, ಅರ್ಚನ ಕೋಟಿ, ಸೊ ಅನೀಶ್, ಎಲ್ಲರಿಗೂ ಫೋನ್ ಮಾಡಿದ್ವಿ. ಸೊ ಒಂದು ತಂಡ ಆಯ್ತು. ಇದರಲ್ಲಿ ನಾನು ಒಂದು ಹಳ್ಳಿ ಅಮಾಯಕ ಕಾಡಿ ಕರ್ಕೊಂಡು ಹೋಗ್ತಾರೆ, ಒಂದು ಚೀಲ ಕೊಡ್ತಾರೆ. ಇಡೀ ಫಿಲ್ಮ್ ಚೀಲ ಇಟ್ಕೊಂಡು ಹೋಗಿದ್ದೀನಿ. ಆ ಚೀಲದಲ್ಲಿ ಏನ್ ತುಂಬ್ಕೊ ಬರ್ತೀವಿ ಅಂತ ಗೊತ್ತಿಲ್ಲ. ಸೊ ಏನು ಹಣ್ಣು ತುಂಬ್ಕೊ ಬರಕೋ ಅಥವಾ ಸೌದೆ ತುಂಬ್ಕೊ ಬರಕೋ ಅಂದ್ರೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡಿದ್ರೆ ಗೊತ್ತಲ್ಲ, ಆನೆ ಎಲ್ಲ ನೋಡಿದ್ರಲ್ಲ. ಸೊ ಮುಂದೆ 24ಕ್ಕೆ ಮೂವಿ ರಿಲೀಸ್ ಆಗ್ತಿದೆ. ಸೊ ಏನ್ ತುಂಬ್ಕೊ ಹೋದ್ವಿ ಅಂತ ಗೊತ್ತಾಗುತ್ತೆ. ಸೊ ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಪ್ರೊಡ್ಯೂಸರ್ ಸರ್ಗೂ ಅಷ್ಟೇ, ಫಸ್ಟ್ ಫಿಲ್ಮು, ಇನ್ನೊಂದು 100 ಫಿಲ್ಮ್ ಮಾಡಿ ಸರ್, ಒಳ್ಳೇದಾಗಲಿ. ಸೊ 24th ಫಾರೆಸ್ಟ್ ಫಿಲ್ಮ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಲ್ಲ, ಬರೀ ಚೀಲ ಇದೆ ನೋಡಿ ನಮ್ಮ ಕೈಯಲ್ಲಿ. ಈಗ ಗೊತ್ತಾಯ್ತಾ? ಇಲ್ಲ, ಚೀಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. 24 ಪೂರ್ತಿ ಗೊತ್ತಾಗುತ್ತೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮೈಕ್ ಕೊಡಿ. ಬಹಳ ಎಂಟರ್ಟೈನಿಂಗ್ ಆಗಿ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. 24ಕ್ಕೆ ಸಿನಿಮಾ ರಿಲೀಸ್ ರೆಡಿ ಇದೆ. ನಿರ್ದೇಶಕರು, ನಿರ್ಮಾಪಕರು ಸತ್ಯ ಅವರು, ರೈಟರ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕು. ಸರ್ ನೀವು ಬನ್ನಿ. ಒಂದ್ ನಿಮಿಷ ಸ್ಟಾರ್ ಕಾಸ್ಟ್ ಒಂದು ಮುಗಿಸ್. ಒಂದ್ ನಿಮಿಷ ಸ್ಟಾರ್ ಕಾಸ್ಟ್ ಒಂದು ತೆಗಿತಾರೆ. ಒಂದ್ ನಿಮಿಷ. ಬರ್ತಾರೆ, ಸ್ಟಾರ್ ಕಾಸ್ಟ್ ಒಂದು ಹಾಕಿ. ಸರ್ ಬನ್ನಿ. ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಇರೋದು. ಮತ್ತೆ ನಾನು ಅದಕ್ಕೆ ರಿಪೀಟ್ ಮಾಡ್ತಾ ಇದ್ದೀನಿ. 24ಕ್ಕೆ ಫಾರೆಸ್ಟ್ ಸಿನಿಮಾ ರಿಲೀಸಿಂಗ್ ರೆಡಿ ಇದೆ. ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಮಾಧ್ಯಮದವರು ಹೆಚ್ಚೆಚ್ಚು ಡೇಟು ಹಾಗೆ ಟ್ರೈಲರ್ ಶೇರ್ ಮಾಡಿದ್ರೆ ಬಹಳ ಸಹಾಯ ಆಗುತ್ತೆ. Thank you so much.